ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಅಸ್ಮಾ ಸಾವು ಪ್ರಕರಣ. ಗಗನ ಸಖಿಯರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದ ಬಶೀರ್ ಅಕ್ರಮಕ್ಕೆ ಬೇಸತ್ತು ಅಸ್ಮಾ ಸಾವನ್ನಪ್ಪಿರುವಂತಹದ್ದು. ಬಶೀರ್ ಏರ್ಲೈನ್ಸ್ನ ಕ್ರೂ ಮೆಂಬರ್ಸ್ಗೆ ಟ್ರೈನಿಂಗ್ ಕೊಡುವಂತಹ ಕೆಲಸ ಇಟ್ಕೊಂಡಿದ್ದ. ಮಹಿಳಾ ಸಿಬ್ಬಂದಿ ಗಗನ ಸಖಿಯರ ಜೊತೆ ಅಕ್ರಮ ಸಂಬಂಧ ಸಖ್ಯ ಹೊಂದಿದ್ದ ಬಶೀರ್ ಮೊಬೈಲ್ನಲ್ಲಿ ಗಗನ ಸಖಿಯರ ಜೊತೆ ಲವ್ವಿ ಡವ್ವಿಗೆ ಸಾಕ್ಷ್ಯ ಸಿಕ್ಕಿತ್ತು. ಆಗಾಗ ಬಶೀರ್ ಅಸ್ಮಾ ಮಧ್ಯೆ ಗಲಾಟೆ ನಡೀತಾ ಇತ್ತು. ಆದರೆ ಮಗಳನ್ನ ಕೊಲೆ ಮಾಡಿ ಅಸ್ಮಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಶೀರ್ನನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ಹೆಂಡತಿ ಬಯಸೋದೇನು ಹೇಳಿ? ಗಂಡ ಯಾವುದೇ ತಪ್ಪು ಮಾಡಿದ್ರೂ ಕೂಡ ಹೆಂಡತಿ ಕ್ಷಮಿಸಿಯಾಳು. ಗಂಡ ಕಳ್ಳತನ ಮಾಡಿದ್ರು ಕೂಡ ಹೆಂಡತಿ ಕ್ಷಮಿಸಿಯಾಳು. ಗಂಡ ಕೊಲೆ ಮಾಡಿದ್ರು ಕೂಡ ಕೆಲವೊಮ್ಮೆ ಕ್ಷಮಿಸಿಯಾಳು. ಆದರೆ ಗಂಡನ ಸಂಬಂಧ ಮತ್ತೊಂದು ಹೆಣ್ಣಿನ ಜೊತೆ ಇದ್ದಾಗ ಹೆಂಡತಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಭಾರತೀಯ ಸಂಸ್ಕೃತಿಯ ಪ್ರಕಾರ ಒಂದು ಹೆಣ್ಣು ಸಾಧ್ಯ ಅಂತ ಕ್ಷಮಿಸ್ತಾಳೆ. ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಅಂತಾನು ಕರಿತೀವಿ. ಆದರೆ ತನ್ನ ಗಂಡನ ದೇಹ ಮತ್ತೊಂದು ಮತ್ತೊಂದು ಹೆಣ್ಣಿನ ಜೊತೆ ಹಂಚಿಕೊಳ್ಳೋದಿದೆಯಲ್ಲ, ಅದು ಸಹಿಸಿಕೊಳ್ಳೋದಿಲ್ಲ. ಯಾರೋ ಬಂದು ಹೇಳಿದ್ರು ನಿನ್ನ ಗಂಡ ಯಾವಳೋ ಜೊತೆ ಇದ್ದಾನೆ ಅಂತೇಳಿ, ಅದು ಕೂಡ ಕೆಲವೊಮ್ಮೆ ನಂಬೋದಿಲ್ಲ ಹೆಂಡತಿ. ಆದರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಸ್ವತಃ ಗಂಡನ ಮೊಬೈಲ್ನಲ್ಲಿ ಲಭ್ಯವಾದಾಗ ಹೆಂಡತಿಗೆ ಯಾವ ಅರ್ಥದಲ್ಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ಲಂತೆ. ಹೆಂಡತಿನೂ ಸುಂದರಿ ಆಗಿದ್ಲು, ಗಂಡನೂ ಪರವಾಗಿಲ್ಲ, ಸುಮಾರಾಗಿದ್ದ, ಚೆನ್ನಾಗಿದ್ದಂತಹ ಸಂಸಾರ. ಈತ ಏರ್ ಹೋಸ್ಟೆಸ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದ. ನಾನಾ ದೇಶದ ಬಣ್ಣದ ಹುಡುಗಿರು ಬರ್ತಾರೆ, ಗಗನ ಸಖಿಯರು. ಇವನಿಗೆ ಅಲ್ಲಿ ಕಂಡದೇನಾಯ್ತೋ ಗೊತ್ತಿಲ್ಲ. ಅವ್ರ ಜೊತೆ ಒಂದು ಚೂರು ಸಂಬಂಧವನ್ನು ಬೆಳೆಸಿದ್ನಂತೆ. ಪಾಪ ಈಕೆ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳಿದ್ಲು. ಅಲ್ಲಿ ಇಲ್ಲಿ ಮೇಯೋದಕ್ಕೆ ಹೋಗಬೇಡ, ನಾನಿದೀನಲ್ಲ. ಕೇಳಿಲ್ಲ ಮಾತು. ಗಂಡನನ್ನು ಸಾಕಷ್ಟು ಬಾರಿ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಗಂಡ ಹಠ ಬಿಡಲಿಲ್ಲ. ನಾನೇನು ಮಾಡಲಿಲ್ಲ ಅಂತ ಹೇಳ್ಕೊಳ್ತಾನೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಂತೆ. ಕಟ್ಟಕಡೆಯದಾಗಿ ಮೊಬೈಲ್ನಲ್ಲಿ ಸಾಕ್ಷ್ಯಗಳು ಸಿಕ್ಕಾಗ ಮನನೊಂದು ಮಗಳನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.